ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ತಿಂಗಳಾದ ನಂತರ ಮತ್ತೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ವಿಡಿಯೋ ಮಾಡಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ. ಹೀಗೆ ರೆಸಿಪಿ ಈವ್ನಿಂಗ್ ಏನಾದರೂ ಟೀ ಜೊತೆ ಏನಾದರೂ ತಿನ್ನಬೇಕಂತ ಅನಿಸಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡೆ. ಸೊ ವೈ ನಾಟ್ ರೆಸಿಪಿನ ಶೇರ್ ಮಾಡಬಾರ್ದು, ಬಿಕಾಸ್ ಈ ರೆಸಿಪಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಸೊ ಗೊತ್ತಿರುವ ರೆಸಿಪಿನೇ, ಬಟ್ ಎಲ್ಲರೂ ಅವ್ರದ್ದೇ ಒಂದು ರೀತಿಯಲ್ಲಿ ಮಾಡ್ತಾರೆ. ಸೊ ನಾನು ನನ್ನ ರೀತಿಯಲ್ಲಿ ಮಾಡ್ತಿದ್ದೀನಿ. ಸೊ ರೆಸಿಪಿ ಬಂದುಬಿಟ್ಟು ಚಿಕನ್ ಫ್ರೈಡ್ ರೈಸ್. ಸೊ ಇವಾಗ ವಿಡಿಯೋ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಅರೇಂಜ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಏನೆಲ್ಲ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಬ್ವಿಯಸ್ಲಿ ಫ್ರೈಡ್ ರೈಸ್ ಅಂದರೆ ರೈಸ್ ಬೇಕು. ಸೊ ನಾನಿಲ್ಲಿ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಆಯಿಲ್ ಮತ್ತು ಸಾಲ್ಟ್ ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿದ್ದೀನಿ. ನೆಕ್ಸ್ಟ್ ಬಂದು ವೆಜಿಟೇಬಲ್ಸ್, 1 ಮೀಡಿಯಮ್ ಸೈಜ್ ಆನಿಯನ್, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಟೊಮ್ಯಾಟೊ, ಬೀನ್ಸ್, ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೆಕ್ಸ್ಟ್ ಮೇಯ್ನ್ ಚಿಕನ್ ಕೆಲವರು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಬಾಯ್ಲ್ ಮಾಡಿ ತಗೊಳ್ತಾರೆ. ನಾನು ಇದನ್ನ ಚಿಕನ್ ಕಬಾಬ್ ಥರ ಮಸಾಲೆ ಹಾಕಿ ಫ್ರೈ ಮಾಡಿ ತಗೊಂಡಿದ್ದೆ. ನನಗೆ ಈ ಥರ ಇಷ್ಟ ಆಗುತ್ತೆ. ದೆನ್ ನೆಕ್ಸ್ಟ್ ಮೊಟ್ಟೆ ಹಾಗೆ ಚಿಕನ್ ಫ್ರೈಡ್ ರೈಸ್ಗೆ ಕೆಲವರು ಮೊಟ್ಟೆ ಹಾಕ್ತಾರೆ, ಕೆಲವರು ಹಾಕಲ್ಲ. ಬಟ್ ನನಗೆ ಮೊಟ್ಟೆ ಹಾಕಿದರೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ ಮಸಾಲ ಸಾಲ್ಟ್ ಆಸ್ ಪರ್ ಟೇಸ್ಟ್. ಸೊ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಸಾಲ ಪೌಡರ್ ಮತ್ತು ಪೆಪ್ಪರ್ ಪೌಡರ್. ನೆಕ್ಸ್ಟ್ ಸಾಸ್ ಇದರಲ್ಲಿ 2 ಸ್ಪೂನಷ್ಟು ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಸಾಸ್, ಒಂದು 1/2 ಸ್ಪೂನಷ್ಟು ನಾನು ಟೊಮ್ಯಾಟೊ ಸಾಸ್ ತಗೊಂಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ರೆಡಿ ಮಾಡೋಣ. ಸೊ ಓಕೆ, ಗ್ಯಾಸ್ ಹಚ್ಕೊಂಡಿದ್ದೀನಿ. ಒಂದು ಥರ ಬಾಣಲೆ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಬೋದು, ಕೆಲವರು ನಾನ್ ಸ್ಟಿಕ್ಕಲ್ಲಿ ಮಾಡ್ತಾರೆ. ಬಟ್ ನನಗೆ ಈ ಥರ ಆಗಲ್ಲ ಪಾತ್ರೆ. ಯಾಕಂತ ಹೇಳಿದರೆ ವೆಜಿಟೇಬಲ್ ರೈಸ್ ಕುಕ್ ಮಾಡಿ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ನನಗದೇನೋ ಕೆಳಗೆ ಚೆಲ್ಲುತ್ತೆ, ಆ ಥರ ಏನೋ ಅನಿಸುತ್ತೆ. ಸೊ ಬೆಟರ್ ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡ್ರೆ ಬೆಸ್ಟ್ ಅಂತ ಹೇಳಿಬಿಟ್ಟು ನಾನು ಈ ಥರ ತಗೊಂಡಿದ್ದೀನಿ. ಇವಾಗ ಇದು ನೀರು ಡ್ರೈ ಆಗ್ತಾ ಇದೆ. ಓಕೆ, ಸೊ ಫಸ್ಟ್ ನನಗೆ ಆಯಿಲ್ ತಗೊಳ್ತೀನಿ. ಆಯಿಲ್ ಹಾಕ್ತೀನಿ. ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಸೊ ಫಸ್ಟ್ಲಿ ನಾನು ಇದಕ್ಕೆ ಆನಿಯನ್ ಹಾಕ್ತೀನಿ. ಸೊ ನೆಕ್ಸ್ಟ್ ಗ್ರೀನ್ ಚಿಲ್ಲಿ. ತುಂಬ ಏನು ಫ್ರೈ ಆಗೋದು ಬೇಡ. ಫ್ರೈಡ್ ರೈಸ್ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲನೂ ಸ್ವಲ್ಪ ಲೈಟಾಗಿ ಸಾಫ್ಟ್ ಆದರೆ ಸಾಕು. ತುಂಬ ಬೆಂದೋದಾಗ ಆಗೋದು ಬೇಡ, ಕ್ರಿಸ್ಪಿ ಕ್ರಂಚಿಂಗ್ ಇರಬೇಕು. ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ, ಲೈಟಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೆ. ಸೊ ಅದನ್ನ ಹಾಕ್ತೇನೆ. ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಬ್ಯಾಕ್ ಕ್ಯಾಮರಾದಲ್ಲಿ. ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಫ್ರೈ ಆಗೋದು ಬೇಡ, ಲೈಟ್ ಕ್ರಿಸ್ಪ್. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಒಂದೊಂದು ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಕ್ಯಾರೆಟ್, ಬೀನ್ಸ್ ಆ್ಯಂಡ್ ಕ್ಯಾಪ್ಸಿಕಮ್. ಸೊ ಈ ಟೈಮಲ್ಲಿ ನಾನು ವೆಜಿಟೇಬಲ್ ಫ್ರೈ ಆಗೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ತೀನಿ. ತುಂಬ ಅಲ್ವಾ, ಸ್ವಲ್ಪ ಜಸ್ಟ್ ಒಂದು ಸಾಟ್ ಆಗಲಿ ಅಂತ ಅಷ್ಟೇ. ಹಾಕಿದಿಷ್ಟು ಸಾಟ್ ಆದರೆ ಈಗ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಸೆಂಟರ್ ಇವಾಗ ಕೆಲವರು ಮೊಟ್ಟೆನ ಫಸ್ಟಿಗೆ ಸ್ಕ್ರಾಂಬಲ್ ಮಾಡಿ ಇಟ್ಕೊಳ್ತಾರೆ. ಸೊ ನಾನು ಆ ಥರ ಮಾಡಲ್ಲ, ಅದ್ರ ಜೊತೆನೇ ಅದೇ ಎಣ್ಣೆಯಲ್ಲಿ ಮಾಡ್ತೀನಿ. ಸೊ ಇವಾಗ ತೋರಿಸಿ ಈ ಥರ ನಾನು ಸ್ಪೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೆಂಟ್ರಲ್ಲಿ ನಾನು ಈ ಎಗ್ನ ಹಾಕ್ತೀನಿ. ಓಕೆನಾ, ರೈಟ್. ನಾವು ಇದಕ್ಕೆ ಆ ಎಗ್ಗಿಗೋಸ್ಕರ ಎಗ್ ಮೇಲೆ ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಬೇಡ, ಲೈಟಾಗಿ, ಮತ್ತು ನಾವು ತೆಗೆದಿಟ್ಟಿಟ್ಕೊಂಡಿರುವಂಥ ಅರಿಶಿನ ಪೌಡರ್, ಜಸ್ಟ್ ಅದು ಸ್ವಲ್ಪ ಬೇಯಲಿ ಅಂತ ಹೇಳಿ ಹಾಕ್ತಾ ಇದ್ದೀವಿ. ಓಕೆ, ಸ್ಕ್ರಾಂಬಲ್ ಆಗಿದೆ. ಇವಾಗ
ಮಿಕ್ಸ್ ವೆಜಿಟೇಬಲ್ ಮತ್ತು ಎಗ್ನ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೇನೆ. ಈ ಥರ ಮಿಕ್ಸ್ ಆಗಿ ರೆಡಿ ಆಗಿದೆ ವೆಜಿಟೇಬಲ್ ಮತ್ತು ಎಗ್. ಸೊ ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕ್ಕೊಳ್ತೀನಿ, ಕುಕ್ ಮಾಡಿರುವಂಥ ರೈಸ್. ಸ್ವಲ್ಪ ಹಾಕ್ಕೊಡುವಾಗಲೇ ಉದ್ರುದ್ರಾಗಿ ಮಾಡ್ಕೊಂಡು ಹಾಕೋದು ಬೆಸ್ಟ್. ಸೊ ರೈಸ್ ಹಾಕಿದ್ದೇನೆ. ನೆಕ್ಸ್ಟ್ ಇದಕ್ಕೆ ನಾನು ಸಾಸ್ ಎಲ್ಲ ಸಾಸ್ ಮಿಕ್ಸ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ತೀನಿ. ಚಿಕನ್ ಆ್ಯಡ್ ಮಾಡ್ಕೊಂಡ ನಂತರ ಬೇರೆ ಸ್ವಲ್ಪ ಮಸಾಲ ಪೌಡರ್ ಆ್ಯಡ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೈರೆಕ್ಟ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದು ಅಷ್ಟೇ. ಇವಾಗ ಇದಕ್ಕೆ ಚಿಕನ್ ಪೀಸ್ ಕೆಳಗೆ ಇಟ್ಕೊಳ್ಬೇಕು. ಸೊ ಆಲ್ಮೋಸ್ಟ್ ಇದೊಂದು 90% ರೆಡಿ ಆಗಿದೆ. ಇದಕ್ಕೆ ನಾನು ಫೈನಲ್ ಟಚ್ ಚಿಕನ್ ಮಸಾಲ ಪೌಡರ್ ಆ್ಯಂಡ್ ರಿಮೈನಿಂಗ್ ಪೆಪ್ಪರ್ ಪೌಡರ್, ಸ್ವಲ್ಪ ಬರಲಿ, ಸ್ವಲ್ಪ ಖಾರ ಬರಲಿ ಅಂತ ಪೆಪ್ಪರ್ ಪೌಡರ್. ಆಫ್ ಮಾಡಿಕೊಂಡೆ. ಸೊ ಫೈನಲ್ ಕೊತ್ತಂಬರಿ ಸೊಪ್ಪು. ಆ್ಯಕ್ಚುಲಿ ಚೈನೀಸ್ ಡಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕಲ್ಲ, ಸೊ ಸ್ಪ್ರಿಂಗ್ ಆನಿಯನ್ ಯೂಸ್ ಮಾಡ್ತಾರೆ. ನಾರ್ತ್ ಸೌತ್ ಎಲ್ಲ ಬಂದಮೇಲೆ ಆಟೋಮೆಟಿಕ್ಕಾಗಿ ಕೊತ್ತಂಬರಿ ಸೊಪ್ಪು ಯೂಸ್ ಆಗುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ನೋಡಿ ಈ ಥರ ಬಂದಿದೆ. ರೈಸ್ ಎಲ್ಲ ಉದ್ರಾಗಿ ಬಂದಿದೆ. ಚಿಕನ್ ಪೀಸ್ ವೆಜಿಟೇಬಲ್ಸ್ ಎಲ್ಲನೂ ಕಾಣ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರೈಸಿಗೆ ನಾನು ಮಸಾಲೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲಿ ಫ್ರೈಡ್ ರೈಸ್ ರೆಡಿ ಆಗಿದೆ. ಸೊ ನನಗೆ ಈ ಥರ ತುಂಬ ಚಿಕನ್ ಪೀಸಸ್ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.